ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಟೆಕ್ ಮಾಹಿತಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ಗೃಹಲಕ್ಷ್ಮಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯೋ ಇಲ್ಲವೋ ಎಂದು ಸ್ವತಃ ನೀವೇ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳುವುದು. ಅದು ಹೇಗೆ ಎಂದು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಹೊಸ ವಿಚಾರಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಿರಿ. ಬನ್ನಿ ಇಂದಿನ ವಿಚಾರದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ ಆ್ಯಪ್ ಓಪನ್ ಮಾಡಿದ ನಂತರ ನಿಮ್ಮ ಸರ್ಚ್ ಬಾರನ್ನು ಓಪನ್ ಮಾಡಿ. ಸರ್ಚ್ ಬಾರ್ನಲ್ಲಿ DBT ಅಂತ ಸರ್ಚ್ ಮಾಡಿ. ನಂತರ DBT ಕರ್ನಾಟಕ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಆದ ನಂತರ ಆ ಅಪ್ಲಿಕೇಶನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಅಲೌ ಕೊಡಿ. ನಂತರ ಎಂಟರ್ ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನಂಬರ್ ಎಂಟರ್ ಮಾಡಿದ ನಂತರ ಕೆಳಗೆ ಇರುವ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಗೆಟ್ OTP ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಆ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ MPIN ಅಂತ ಕೇಳುತ್ತದೆ. ಅದು ಈ ಆ್ಯಪ್ನ ಓಪನ್ ಮಾಡಲು ಅನುಕೂಲ ಆಗುತ್ತದೆ. ನಿಮಗೆ ಇಷ್ಟವಾದ 4 ನಂಬರನ್ನು MPIN ಆಗಿ ಸೆಟ್ ಮಾಡಿಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಪ್ರೊಫೈಲ್ ಇನ್ಫಾರ್ಮೇಷನ್ ಲಭ್ಯವಾಗುತ್ತದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಡೇಟಾ ಇರುತ್ತದೋ ಆ ಡೇಟಾ ಇಲ್ಲಿ ಶೋ ಆಗುತ್ತದೆ. ನಂತರ ಕೆಳಗಡೆ ಮೊಬೈಲ್ ನಂಬರನ್ನು ಕೇಳುತ್ತದೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಈ ಥರ DBT ಆ್ಯಪ್ ಓಪನ್ ಆಗುತ್ತದೆ. ಇದರಲ್ಲಿ 4 ಆಪ್ಷನ್ ಇರುತ್ತದೆ. ಈ 4 ಆಪ್ಷನ್ನ ಉಪಯೋಗ ಏನೆಂದು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಪೇಮೆಂಟ್ ಸ್ಟೇಟಸ್, ನಂತರ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ನಂತರ ಪ್ರೊಫೈಲ್ಸ್, ನಂತರ ಕಾಂಟ್ಯಾಕ್ಟ್. ಈಗ ಒಂದೊಂದೇ ಹಂತವಾಗಿ ತಿಳಿಯೋಣ ಬನ್ನಿ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಅಕೌಂಟ್ ಲಿಂಕ್ ಆಗಿದೆ ಎಂದು ತಿಳಿಯಲು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಸ್ಟೇಟಸ್ ಬರುತ್ತದೆ. ಅದು ಯಾವ ದಿನ ಅಪ್ಡೇಟ್ ಆಗಿದೆ ಅಂತ ಬರುತ್ತದೆ. ಯಾವ ಬ್ಯಾಂಕಿಗೆ ಅಪ್ಡೇಟ್ ಆಗಿದೆ, ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಬರುತ್ತದೆ. ಹಾಗೂ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಸ್ಟೇಟಸ್ ಹೇಗಿದೆ, ಅದು ಆ್ಯಕ್ಟಿವ್ ಆಗಿದೆಯೋ ಇನ್ಆ್ಯಕ್ಟಿವ್ ಆಗಿದೆ ಅಂತಲೂ ಸಹ ಈ ಆ್ಯಪ್ ಮುಖಾಂತರ ತಿಳ್ಕೊಬೋದು. ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವೇಟ್ ಅಂತ ಇದೆ. ಆ್ಯಕ್ಟಿವ್ ಅಂತ ಇದ್ದರೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಹಣ ನಿಮ್ಮ ಖಾತೆಗೆ ನಿಮ್ಮ ಖಾತೆಗೆ ಬರಲು ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಆಗಿರಬೇಕು. ಆ ಥರ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಹಣವು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಅದೇನಾದರೂ ಇನ್ಆ್ಯಕ್ಟಿವೇಟ್ ಆಗಿದ್ದರೆ ಯಾವುದೇ ಹಣವು ನಿಮ್ಮ ಖಾತೆಗೆ ಗೌರ್ಮೆಂಟ್ ಕಡೆಯಿಂದ ಬರುವುದಿಲ್ಲ. ಆಗ ಇನ್ಆ್ಯಕ್ಟಿವೇಟ್ ಇದ್ದರೆ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಅದನ್ನು ಆ್ಯಕ್ಟಿವೇಟ್ ಮಾಡಿಸಿಕೊಳ್ಳಿ. ಇದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡುವ ವಿಧಾನ. ನಂತರ ಮತ್ತೊಂದು ಆಪ್ಷನ್ ಹೋಗೋಣ ಬನ್ನಿ. ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಸ್ಟೇಟಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನಿಂದ ಏನು ಅನುಕೂಲ ಇದೆ ಅಂದರೆ, ನಿಮಗೆ
ಗೌರ್ಮೆಂಟ್ ಕಡೆಯಿಂದ ಯಾವ್ಯಾವ ಥರದ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅದನ್ನು ತಿಳಿಬೋದು. ಈ ಉದಾಹರಣೆ, ಈ ಕಸ್ಟಮರ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆ. ಈ ಸದ್ಯ ಪರಿಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಹಣ ಚೆಕ್ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಸಮಸ್ಯೆ ನಿವಾರಣೆ ಆಗಲಿ ಎಂದು ನಿಮಗೆ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಬಂದಿಲ್ವೋ ಎಂದು ಈ ಆ್ಯಪ್ ಮುಖಾಂತರ ತಿಳ್ಕೊಬೋದು. ಈಗ ಮೊದಲನೇ ಆಪ್ಷನ್ ಬಂದು ಗೃಹಲಕ್ಷ್ಮಿ. ಈ ಕಸ್ಟಮರ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆ, ಆದ್ದರಿಂದ ಗೃಹಲಕ್ಷ್ಮಿ ತೋರಿಸ್ತಿದೆ. ನಂತರ ಅನ್ನಭಾಗ್ಯ ಸ್ಕೀಮ್. ಈಗ ನಿಮಗೆ ತಿಳಿದ ಹಾಗೆ ಸರ್ಕಾರವು ಪ್ರತಿಯೊಬ್ಬ ರೇಷನ್ ಕಾರ್ಡ್ ಹೊಂದಿರುವ ಗ್ರಾಹಕರಿಗೆ 5 kg ಅಕ್ಕಿಯ ಬದಲಾಗಿ ಹಣ ನೀಡುತ್ತಿದೆ. ಆ ಹಣವು ಯಾವ ಖಾತೆಗೆ ಜಮಾ ಆಗಿದೆ, ಯಾವ ತಿಂಗಳು ಬಂದಿದೆ ಅಂತ ಸಹ ಈ ಆ್ಯಪ್ ಮುಖಾಂತರ ತಿಳ್ಕೊಬೋದು. ನಂತರ ಈಗ ಪ್ರತಿಯೊಬ್ಬರು ಕಸ್ಟಮರ್ಗೆ ಅಂಗವಿಕಲ ವೇತನ, ಅಂಗವಿಕಲ ಇರುವಂಥ ಗ್ರಾಹಕರಿಗೆ ಅಂಗವಿಕಲ ವೇತನ, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ವೇತನ, ಇಂದಿರಾ ಗಾಂಧಿ ವೇತನ, ಹೀಗೆ ಹಾಗೂ ವಿಧವಾ ವೇತನ, ಈ ಥರ ಸರ್ಕಾರದಿಂದ ಪೆನ್ಷನ್ಗಳು ಬರುತ್ತೆ. ಆ ಪೆನ್ಷನ್ಗಳು ಯಾವ ಖಾತೆಗೆ ಹೋಗಿದೆ, ಯಾವ ತಿಂಗಳು ಬಂದಿದೆ ಅಂತ ಸಹ ಇದರೊಳಗೆ ತಿಳ್ಕೊಬೋದು. ಹಾಗೂ ಸರ್ಕಾರದಿಂದ ಯಾವುದೇ ಥರ ಈ DBT ಬೇಸಿಕ್ ಮೇಲೆ ಯಾವುದೇ ಥರ ಹಣವು ನಿಮ್ಮ ಖಾತೆಗೆ ಬಂದರೆ ಈ ಆ್ಯಪ್ ಮುಖಾಂತರ ತಿಳ್ಕೊಬೋದು. ಬನ್ನಿ, ಈಗ ಗೃಹಲಕ್ಷ್ಮಿಯನ್ನು ಕ್ಲಿಕ್ ಮಾಡಿ. ಗೃಹಲಕ್ಷ್ಮಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿವರೆಗೂ ಅವ್ರಿಗೆ ಗೌರ್ನಮೆಂಟು ನಿಮ್ಮ ಖಾತೆಗೆ ಎಷ್ಟು ಕಂತು ಹಣ ಹಾಕಿದೆಯೋ ಅಷ್ಟು ಕಂತಿನ ಹಣವು ಈ ಆ್ಯಪ್ ಮುಖಾಂತರ ತಿಳಿಯಬಹುದು. ನೋಡಿ, ಈ ಕಸ್ಟಮರ್ಗೆ ಎಲ್ಲ ತಿಂಗಳ ಹಣವು ಜಮಾ ಆಗಿದೆ. ಹಾಗೆ ನೀವು ಸಹ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ನೀವು ಸಹ ಈ ಆ್ಯಪ್ ಮುಖಾಂತರ ಎಲ್ಲ ಮಾಹಿತಿಯನ್ನು ತಿಳ್ಕೋಬಹುದು. ಈಗ ಲಾಸ್ಟ್ ತಿಂಗಳು ಬಂದಿರೋ ಅಮೌಂಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಬ್ಯಾಂಕಿನ ಅಕೌಂಟ್ ಹೋಲ್ಡರ್ ನೇಮ್, ಯಾವ ಬ್ಯಾಂಕಿಗೆ ಅಮೌಂಟ್ ಬಂದಿದೆ, ನಿಮ್ಮ ಬ್ಯಾಂಕಿನ ಅಕೌಂಟ್ ನಂಬರು ಸಹ ಇಲ್ಲಿ ತೋರಿಸುತ್ತೆ. ಈ ಬೇಸಿಕ್ ಮೇಲೆ ನಿಮಗೆ ಯಾವ ಅಕೌಂಟ್ಗೆ ಹೋಗಿದೆ ಅಂತ ತಿಳ್ಕೊಬೋದು. ನೋಡಿ, ಎಲ್ಲ ತಿಂಗಳ ಹಣವು ಇಲ್ಲೇ ಇದೆ. ನಿಮಗೆ ಮಾಹಿತಿ ಎಲ್ಲ ತಿಂಗಳು, ನನಗೆ ಯಾವ ತಿಂಗಳು ಬಂದಿದೆ, ಯಾವ ತಿಂಗಳು ಬಂದಿಲ್ಲ, ಏನಾಗಿದೆ, ಅಕೌಂಟ್ ಆ್ಯಕ್ಟಿವ್ ಆಗಿದೆ, ಇನ್ಆ್ಯಕ್ಟಿವೇಟ್ ಆಯಿತು, ಸಕ್ಸಸ್ ಆಯಿತು, ಎಲ್ಲ ಸಹ ಈ ಆ್ಯಪ್ ಮುಖಾಂತರನೇ ನೋಡಿಕೊಳ್ಳಬಹುದು. ಇದು ಕರೆಂಟ್ ಇಯರು. ಈಗ ಲಾಸ್ಟ್ ಇಯರ್ದು ಸಹ ನೋಡ್ಬೋದು. ಪ್ರೀವಿಯಸ್ ಇಯರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಇಯರ್ದು ಸಹ ಇಲ್ಲಿ ನೋಡ್ಬೋದು. ಲಾಸ್ಟ್ ಇಯರಿಂದ ಯಾವ ತಿಂಗಳು ಬಂದಿದೆ, ಯಾವ ತಿಂಗಳು ಬಂದಿಲ್ಲ ಅಂತ ಎಲ್ಲ ಇಲ್ಲೇ ಚೆಕ್ ಮಾಡಿಕೊಡ್ಬೋದು. ತುಂಬ ಅನುಕೂಲ ಇದೆ, ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ, ನೆಕ್ಸ್ಟ್ ಬಂದು ಅನ್ನಭಾಗ್ಯ ಸ್ಕೀಮ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಹ ಅಷ್ಟೇ. ಯಾವ ತಿಂಗಳು ಹಣ ಬಂದಿದೆ, ಯಾವ ತಿಂಗಳು ಹಣ ಬಂದಿಲ್ಲ, ನಿಮ್ಮ ಅಕೌಂಟಿಗೆ ಸಕ್ಸಸ್ ಆಗಿ ಕ್ರೆಡಿಟ್ ಆಗಿದೆಯೋ ಇಲ್ಲ ಆಗಿಲ್ವೋ ಅಂತ ಸಹ ಈ ಆ್ಯಪ್ ಮುಖಾಂತರ ತಿಳ್ಕೊಬೋದು. ನೋಡಿ, ಈ ಎಲ್ಲ ತಿಂಗಳ ಅಮೌಂಟು ಇವರ ಖಾತೆಗೆ ಜಮಾ ಆಗಿದೆ. ಹಾಗೆ ನೀವು ಸಹ ನಿಮ್ಮ ಅನ್ನಭಾಗ್ಯ ಸ್ಕೀಮ್ನ ಹಣವು ನಿಮ್ಮ ಖಾತೆಗೆ ಬಂದಿದೆಯೋ ಬಂದಿಲ್ಲವೋ ಎಂದು ಈ ಆ್ಯಪ್ ಮುಖಾಂತರ ತಿಳಿದುಕೊಳ್ಳಬಹುದು. ನಂತರ ಪೆನ್ಷನ್ ಬರುವಂಥ ಕಸ್ಟಮರ್ಗಳು ಸಹ ಈ ಆ್ಯಪ್ ಮುಖಾಂತರ ನಿಮ್ಮ ಹಣವು ಯಾವ ಖಾತೆಗೆ ಹೋಗಿದೆ, ಯಾವ ತಿಂಗಳು ಬಂದಿದೆ, ನಿಮ್ಮ ಖಾತೆಗೆ ಸಕ್ಸಸ್ ಆಗಿ ಜಮಾ ಆಗಿದೆಯೋ ಇಲ್ಲ ಪೆಂಡಿಂಗ್ ಇದೆಯೋ ಅವೆಲ್ಲ ಸಹ ಇಲ್ಲಿ ತಿಳ್ಕೊಬೋದು. ಹಾಗೂ ಮತ್ತೊಂದು, ಈ ರೈತರು ಪ್ರಧಾನಮಂತ್ರಿ PM ಕಿಸಾನ್ ಯೋಜನೆ ಮುಖಾಂತರ 2,000 ಹಣವು ಜಮೀನು ಖಾತೆದಾರರಿಗೆ ಹಣ ಬರುತ್ತದೆ. ಆ ಹಣವು ಸಹ, ಆ ಯೋಜನೆಯ ಮಾಹಿತಿಯು ಸಹ ಈ ಆ್ಯಪ್ ಮುಖಾಂತರ ತಿಳಿದುಕೊಳ್ಬೋದು. ಈ ಕಸ್ಟಮರ್ಗೆ ಆ ಯೋಜನೆಯ ಹಣ ಬರುತ್ತಿಲ್ಲ, ಆದ್ದರಿಂದ ಈ ಆ್ಯಪ್ನಲ್ಲಿ ಆ ಮಾಹಿತಿ ಇಲ್ಲ. ಆ ಯೋಜನೆಯ ಹಣವು ಬರುತ್ತಿರುವ ಖಾತೆದಾರರು ಈ ಆ್ಯಪ್ಗೆ ಲಾಗಿನ್ ಆದರೆ ಅವರ ಹಣವು ಸಹ PM ಕಿಸಾನ್ ಹಣವು ಸಹ ನೋಡಬಹುದು. ಹಾಗೆ
ಪ್ರತಿಯೊಂದು ಸರ್ಕಾರದಿಂದ ಯಾವುದೇ ರೀತಿಯ ಹಣವು ನಿಮ್ಮ ಖಾತೆಗೆ ಜಮಾ ಆದರೆ ಆ ಎಲ್ಲ ಮಾಹಿತಿಯನ್ನು ಈ ಆ್ಯಪ್ ಮುಖಾಂತರ ನೋಡಿಕೊಳ್ಳಬಹುದು. ಇನ್ನು ಮಾಮೂಲಿ ಪ್ರೊಫೈಲ್ಸ್ ಅಂತ ಬಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಫೋಟೋ ಇದೆ, ಆಧಾರ್ ಕಾರ್ಡಲ್ಲಿ ನೇಮ್ ಹೆಂಗಿದೆ, ಆಧಾರ್ ಕಾರ್ಡ್ KYC, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಯಾವ ಥರ ಇದೆ ಅಂತ ಆ ಪ್ರೊಫೈಲ್ಸನ್ನು ನೋಡ್ಕೋಬೋದು. ಇದು ಇಷ್ಟು ಈ ಆ್ಯಪ್ ಮುಖಾಂತರ ನಿಮ್ಮ ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಹಣ, ನಿಮ್ಮ ಪೆನ್ಷನ್ ಹಣ, ಎಲ್ಲ ಥರದ ಹಣವನ್ನು ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ನೀವೇ ಚೆಕ್ ಮಾಡಿಕೊಳ್ಳಬಹುದು. ಇದು ಇವತ್ತಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಅನುಕೂಲ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ.